ಶುಭ ವಿವಾಹ. ಏನ್ರಿ ಏನ್ರಿ ಇದು? ಏನ್ರಿ ಮಾಡ್ತಾ ಇದ್ದೀರಾ? ಏನಪ್ಪ, ಯಾಕೆ, ಏನಾಯ್ತು? ಅಲ್ರಿ, ಎಷ್ಟ್ ಸಲ ಅನ್ರಿ ಹೇಳೋದು ನಿಮ್ಗೆ? ಬೆಳಿಗ್ಗೆ ನಿಮ್ಮನೆ ಕಸನೆಲ್ಲ ತಂದು ರಸ್ತೆಗೆ ಹಾಕ್ತಾ ಇದ್ದೀರಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಮ್ಮನೆಯಿಂದ ಕಸನ ತಗೊಂಡ್ಬಂದು ರಸ್ತೆಗೆ ಹಾಕಿದ್ರೆ ಹೇಗಿರುತ್ತೆ ಹೇಳಿ? ರಸ್ತೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಜನ ಓಡಾಡಕ್ಕೆ ಅಂತ ಇರೋದು, ನೀವು ಕಸ ಹಾಕೋದಕ್ಕೆ ಅಂತ ಅಲ್ಲ. ನಿನ್ ಕೆಲಸ ನೋಡ್ಕೋ ಹೋಗಯ್ಯ. ಏನ್ ಬಂದ್ಬಿಟ್ಟೆ ದೊಡ್ಡದಾಗಿ ಹೇಳಕ್ಕೆ ನಮ್ಗೆ? ಏನಂದೆ? ತಪ್ಪು ಮಾಡೋದ್ರ ಮೇಲೆ ಸಮರ್ಥನೆ ಬೇರೆ. ನಿಮ್ಮಂತವರಿಂದಾನೇ ದೇಶ ಹಾಳಾಗಿರೋದು. ಬಂದ್ರಾ? ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಸಮಾಚಾರ ನೋಡಕ್ ಬಂದ್ಬಿಟ್ರಿ ಅಲ್ಲ? ಒಬ್ರಿಗಾದ್ರೂ ಒಳ್ಳೆ ಸಮಾಜದ ಬಗ್ಗೆ ಕಲ್ಪನೆನೇ ಇಲ್ಲ. ಓಹೋ, ಸುರೇಶ, ನೀನ್ ನಮ್ಮ ಹತ್ರ ಪ್ರತಿ ಸಲ ಬಂದು ಹೀಗೆ ಹೇಳೋದನ್ನು ಕೇಳಿ ಕೇಳಿ ನಮ್ಗೆ ಸಾಕಾಗೋಗಿದೆ. ಮೊದಲು ನಿನ್ ಮನೆ ಸರಿ ಮಾಡ್ಕೋ, ಆಮೇಲೆ ಬಾ. ಏನ ನಮ್ಮನೆ ಸರಿ ಮಾಡ್ಕೊಳ್ಳೋದ? ಏನೋ ಹಾಗಂದ್ರೆ? ಮುಚ್ಚಯ್ಯ ಕಂಡಿದ್ದೀನಿ ನೋಡು. ನಿನ್ ತಂಗಿ ಮಾಡಿರೋ ಅಲ್ಕ ಕೆಲಸ ನಮ್ಗೆಲ್ಲ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಮಾಡೋದು ಅನಾಚಾರ, ಹೇಳೋದು ಬುದ್ಧಿ. ಮರ್ಯಾದಸ್ಥರಿರೋ ಏರಿಯಾ ಇದು. ನಿಮ್ಮಂತವ್ರು ನಿಂತ್ಕೊಂಡು ನಮ್ಮರದೇನು ತೆಗಿತೀರಿ? ಏನಯ್ಯ ದೊರೆ, ಕಸ ಹಾಕಿರೋದಕ್ಕೆ ದೊಡ್ಡದಾಗಿ ಬೈದೆ, ಈಗೇನ್ ಹೇಳ್ತೀಯ? ನಿನ್ ಮನೆಯೊಳಗೆ ನಾತ ಇಟ್ಕೊಂಡು ಪರಿಮಳದ ಬಗ್ಗೆ ಪಾಠ ಮಾಡಕ್ ಬರ್ತೀಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಹೋಗು ಇಲ್ಲಿಂದ. ಸುಮ್ನೆ ರೀ ಸರ್, ಇಲ್ಲಿಂದ ಹೋಗೋದಲ್ಲ, ಇವನು ಈ ಏರಿಯಾದಿಂದಲೇ ಜಾಗ ಖಾಲಿ ಮಾಡ್ಬೇಕು. ನಾವೆಲ್ಲ ಇವನ್ ತಂಗಿ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ. ಸಾಕ್ ನಿಲ್ಲಿಸ್ರಿ, ಸುಮ್ನಿರ್ರಿ ನೀವೆಲ್ಲ. ಯಾಕೆ ಸುಮ್ನಿರ್ಬೇಕು? ಯಾಕೆ ಸುಮ್ನಿರ್ಬೇಕಂತ ಹೇಳ್ತಿದ್ದೀನಿ. ನೋಡು, ಈ ಏರಿಯಾದಲ್ಲಿ ಯಾರೇ ತಪ್ಪು ಮಾಡಿದ್ರು ನೀನ್ ಬಂದು ಕೂಗಾಡ್ತೀಯ ದೊಡ್ಡದಾಗಿ. ಈಗ ನಿಮ್ಮ ಮನೆಯಲ್ಲಿ ಯಾರು ತಪ್ಪು ಮಾಡಿದ್ರೆ ಕೂಗಾಡ್ಬಾರ್ದ ನಾವು? ನೆನ್ಪಿದೆಯಾ ನಿನ್ಗೆ? ಅದ್ಯಾವುದೋ ಹುಡುಗಿ ಬೇಡದೇ ಇರೋ ಕೆಲಸ ಮಾಡಿದಕ್ಕೆ ಗಲಾಟೆ ಮಾಡಿ ಮನೆಯಿಂದ ಬಿಡಿಸಿದ್ದು ನೀನೇ ತಾನೇ? ಮದ್ವೆನೇ ಆಗದೆ ಪ್ರೆಗ್ನೆಂಟ್ ಆಗಿರೋ ನಿನ್ ತಂಗಿ ಮಾಡಿರೋದು ದೊಡ್ಡ ಸಾಧನೆನಾ? ಸುಮ್ನಿರಿ. ನನ್ ತಂಗಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾಲ್ಕೇ ಸೀಳಾಕ್ಬಿಡ್ತೀನಿ. ನನ್ ತಂಗಿಗೆ ಮದುವೆ ಆಗಿದೆ. ಹಾಗಾದ್ರೆ ಈಗ ಬೇರೆ ಸಂಬಂಧ ಯಾಕೆ ನೋಡ್ತಾ ಇದೀಯಾ? ಈ ಎಂಗೇಜ್ಮೆಂಟ್ ಯಾಕೆ ಮಾಡ್ತಾರೆ? ಮಾತಾಡೋ. ಇದು ಇನ್ನೂ ದೊಡ್ಡ ತಪ್ಪಲ್ವಾ? ಅದೇನೋ ನಮ್ಮ ಅಂಗಡಿಲಿ ಎಕ್ಸ್ಪೈರಿ ಡೇಟ್ ಆಗಿರೋ ಮಾಲ್ ಸೇಲ್ ಮಾಡ್ತಾ ಇದೀನಿ ಅಂತ ದೊಡ್ಡ ಕತೆ ಹುಟ್ಟಾಕ್ದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಅದೇ ಜನರ ಆರೋಗ್ಯ ಹಾಳಾಗುತ್ತೆ ಅಂತ. ಈಗ ನೀನ್ ಮಾಡ್ತಿರೋ ಹಲ್ಕ ಕೆಲಸಕ್ಕೆ ಇಡೀ ಏರಿಯಾ ಆರೋಗ್ಯನೇ ಹಾಳಾಗ್ತಾ ಇದೆ. ಬೇರೆಯವ್ರು ವ್ಯವಹಾರ ಮಾಡೋದನ್ನ ನಿಲ್ಸೋದಕ್ಕೆ ಚೆನ್ನಾಗಿ ಗೊತ್ತು. ಮೊದ್ಲು ನಿನ್ ತಂಗಿ ಮಾಡ್ತಿರೋ ವ್ಯವಹಾರ ನಿಲ್ಸೋ. ಬಿಡ್ರಿ ಇಲ್ಲಿ. ನೋಡ್ ಸುರೇಶ, ಒಂದು ನೀನಿರ್ಬೇಕು, ಇಲ್ಲ ನಾವಿರ್ಬೇಕು. ಮೊದ್ಲು ನಿನ್ ತಂಗಿನ ಮನೆಯಿಂದ ಆಚಾಕೋ. ನೀನು ಬೇಕಿದ್ರೆ ಜೊತೆಗೆ ಹೋಗು. ವಿ ಡೋಂಟ್ ಕೇರ್. ಸರಿಯಾಗಿ ಹೇಳಿದ್ರಿ ನೀವು. ಸುರೇಶ್, ಮೊದ್ಲು ಮನೆ ಖಾಲಿ ಮಾಡು. ನೀನು ಮನೆ ಖಾಲಿ ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ನಿಂತ್ಕೊಳ್ರಿ. ಸುರೇಶ್ನ ಇಲ್ಲಿಂದ ಹೋಗೋ ಅನ್ನಕ್ಕೆ ನೀವ್ಯಾರು? ನಾವ್ಯಾರಾದ್ರೆ ನಿನ್ಗೇನಮ್ಮ ಬೇಕು? ಈ ಏರಿಯಾದಲ್ಲಿ ಏನೇ ತೊಂದ್ರೆ ಆದ್ರೂ ಸುರೇಶ್ ಒದ್ದಾಡ್ತಾನಲ್ಲ, ಎಲ್ಲಿ ಹೋಗಿದ್ರಿ ಆವಾಗ ನೀವೆಲ್ಲ? ಎಲ್ಲಿ ಹೋಗಿದ್ರಿ? ರಸ್ತೆಯಲ್ಲಿ ಹೊಂಡ ಬಿದ್ದಾಗ, ಕರೆಂಟ್ ಕೈ ಕೊಟ್ಟಾಗ, ಮಳೆಗಾಲದಲ್ಲಿ ಚರಂಡಿ ಬ್ಲಾಕ್ ಆದಾಗ ಅವಾಗೆಲ್ಲ ಎಲ್ಲಿ ಹೋಗಿದ್ರಿ ನೀವು? ಅವ್ನು ಯಾವನೋ ಬಂದು ಆಕ್ಸಿಡೆಂಟ್ ಮಾಡಿ ಮಕ್ಕಳಿಗೆಲ್ಲ ಪೆಟ್ಟಾಗಿತ್ತಲ್ಲ, ಅವಾಗ TBMP ಅವರು ನೋಟಿಸ್ ಕೊಟ್ಟು ರಸ್ತೆ ಅಗಲ ಮಾಡ್ತೀವಿ, ನಿಮ್ಮೆಲ್ಲರ ಅಂಗಡಿ ಹೊಡಿತೀವಿ ಅಂತ ಹೇಳಿದ್ರಲ್ಲ, ಅವಾಗೆಲ್ಲ ಸುರೇಶ್ ಬೇಕಾಗಿತ್ತು ಅಲ್ವಾ ನಿಮ್ಗೆ ಹೋರಾಟ ಮಾಡೋದಕ್ಕೆ? ಅವಾಗೆಲ್ಲ ಎಲ್ರಿ ಹೋಗಿದ್ರಿ ನೀವು? ಎಲ್ಲಿ ಹೋಗಿದ್ರಿ ಅಂತ? ಸರ್ಕಾರಿ ಆಫೀಸ್ಗೆ ಅದು ಇದು ಕೆಲಸ ಅಂತ ಸುರೇಶ್ ಓಡಾಡ್ಬೇಕಾದ್ರೆ ಒಬ್ರಾದ್ರೂ ಹೆಲ್ಪ್ ಮಾಡಕ್ ಮುಂದೆ ಬಂದಿದ್ರ? ಅವನ ಜೊತೆ ಸಹಾಯಕ್ಕೆ ನಿಂತಿದ್ರ? ಈಗೆಲ್ಲ ಬಂದ್ಬಿಟ್ರು ದೊಡ್ಡದಾಗಿ. ನೀವೆಲ್ಲ ಸುಖವಾಗಿರ್ರಿ. ಈ ಏರಿಯಾ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಒದ್ದಾಡ್ತಾ ಇರ್ತಾನೆ ಸುರೇಶ್. ಇವತ್ತು ಸುರೇಶ್ ಸಂಕಟದಲ್ಲಿದ್ದಾನೆ. ನೀವೆಲ್ಲ ಅವನಿಗೆ ಸಮಾಧಾನ ಹೇಳೋದ್ ಬಿಟ್ಟು ಅವನನ್ನ ಈ ಏರಿಯಾದಿಂದಾನೇ ಕಳಿಸ್ಬೇಕು ಅಂತ ಮಾತಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ಏನು ಅನ್ಸೋದೇ ಇಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಯಾರಿಂದಾಗಿ ಸುರೇಶ್ ತಂಗಿ ಜೀವನ ಹಾಳಾಗಿದ್ಯೋ ಅವ್ರ ಮಾತಿಗೆ ಬೆಲೆ ಕೊಡ್ತಿದ್ದೀರಲ್ಲ, ಏನು ಅನ್ಸೋದೇ ಇಲ್ವಾ ನಿಮ್ಗಳಿಗೆ? ಛೇ!
ನೆಂಟ್ರು ಇಷ್ಟ್ರಿಗಿಂತ ನೆರೆ ಹೊರೆಯವರೇ ಜಾಸ್ತಿ ಸಹಾಯ ಮಾಡ್ತಾರೆ ಅನ್ಕೊಂಡ್ರೆ ನೀವೆಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ಬಹಳ ಒಳ್ಳೆ ಕೆಲಸ. ಅವಾರ್ಡ್ ಕೊಡ್ಬೇಕು ನಿಮ್ಗೆಲ್ಲ, ಬಿರುದು, ಬಹುಮಾನ. ನೋಡಮ್ಮ, ನಾವೆಲ್ಲ ಸೇರಿ ನಿರ್ಧಾರ ಮಾಡಿದಾಯ್ತು. ಇವನ್ ತಂಗಿ ಏರಿಯಾಯಿಂದ ಹೋಗ್ಲೇಬೇಕು. ಏನ ಹೋಗ್ಬೇಕಾ? ಏನ್ ಅನ್ಕೊಂಡಿದೀರಾ ನೀವೆಲ್ಲ? ಏನ್ ಅನ್ಕೊಂಡಿದೀರಾ? ರಚನಾ ನನ್ನ ಮನೆಯಲ್ಲಿ ಇರ್ತಾಳೆ, ನನ್ನ ಮನೆಯಲ್ಲಿ ಇಲ್ಲೇ ಇರ್ತಾಳೆ ಅವಳು. ಎಲ್ಲಿಗೂ ಹೋಗಲ್ಲ, ಸರಿಯಾಗಿ ತಿಳ್ಕೊಳ್ಳಿ. ಯಾವನಿಗಾದ್ರೂ ಧೈರ್ಯ ಆದ್ರೆ ನನ್ ಮನೆ ಹೊಸ್ತ ತೊಳಿರಿ ನೋಡೋಣ. ಬನ್ರಿ, ಬನ್ನಿ. ಸುರೇಶ್, ನೀನ್ ನಡಿ. ಇವ್ರ ಹತ್ರ ಎಲ್ಲ ನಮ್ಗೇನ್ ಮಾತು? ಛೇ, ನೀನ್ ಯಾಕೆ ಅಲ್ಲಿ ಬಂದು ನನ್ನ ಪರವಾಗಿ ಮಾತಾಡ್ದೆ? ನಾನ್ ಮಾತಾಡ್ತಾ ಇದ್ದೆ ತಾನೆ. ನೀನ್ ಯಾಕೆ ಅಲ್ಲಿ ಬಂದು ಜಗಳ ಆಡ್ದೆ? ಇದು ಕಿತ್ತೂರು ರಾಣಿ ಚೆನ್ನಮ್ಮನ ನೀನು? ಯಾಕೆ ಬೇಕಾಗಿತ್ತು ನಿನಗಿಂಥ ಜಗಳ? ಅಲ್ಲ ಸುರೇಶ್, ನಾನು ನಿಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಏನು ಹೆಲ್ಪ್? ನನ್ನ ತಲೆ ಮೇಲೆ ಜ್ವಾಲಾಮುಖಿ ಸ್ಫೋಟ ಆಗ್ತಿತ್ತಾ? ಇಲ್ಲ ತಾನೆ. ನನ್ನ ಸಮಸ್ಯೆಗಳನ್ನ ನನಗೆ ಸಾಲ್ವ್ ಮಾಡ್ಕೊಳಕ್ ಬರಲ್ಲ ಅನ್ಕೊಂಡಿದ್ಯಾ ನೀನು? ನಿನಗೆ ನಾನಲ್ಲಿ ಬಕ್ರಾ ತರ ಕಾಣಿಸ್ತಾ ಇದ್ದೆ ತಾನೆ, ಅದಕ್ಕೆ ಬಾಯಿಗೆ ಬಂದಾಗ ಅವ್ರಿಗೆ ಬೈದೆ. ನಿನಗೆ ನಾನಲ್ಲಿ ಬಕ್ರಾ ತರ ಕಾಣಿಸ್ತಾ ಇದ್ದೆ ತಾನೆ, ಅದಕ್ಕೆ ಬಾಯಿಗೆ ಬಂದಾಗ ಅವ್ರಿಗೆ ಬೈದೆ. ಸುರೇಶ್, ಶ್ರದ್ಧಾ ನಿನಗೆ ಹೆಲ್ಪ್ ಮಾಡ್ತಾ ಇದ್ಲು ಕಣಪ್ಪ. ಏನಪ್ಪ ನೀನು? ಏನೋ ಪಾಪ ಅಂತ ಸಹಾಯ ಮಾಡೋಕ್ ಬಂದ್ರೆ ನೀನು ಅವಳನ್ನೇ ರೇಗ್ತಿದೀಯಾ? ಒಳ್ಳೆ ಕತೆ ಆಯ್ತಪ್ಪ ನಿಂದು. ಅದೇ ಬೇಡ ಅಂತಿರೋದು ನಾನು. ನನಗೆ ಸಹಾಯ ಮಾಡೋದು ಬೇಕಾಗಿರ್ಲಿಲ್ಲ. ನನಗ್ ಸಹಾಯ ಮಾಡಕ್ಕೆ ಅಂತ ಬಂದು ಯಾಕೆ ಎಲ್ರು ವಿರೋಧ ಕಟ್ಕೋಬೇಕಾಗಿತ್ತು? ನನ್ನ ಬಗ್ಗೆ ಯಾರು ಕೇರ್ ಮಾಡಲ್ಲ ಈ ಏರಿಯಾದಲ್ಲಿ. ಜನ ಸರಿ ಇಲ್ಲ. ಅವ್ರ ಎದುರಿಗೆ ಚಾಲೆಂಜ್ ಮಾಡ್ತಾಳೆ. ನೀವೇ ಹೇಳಿ, ಬೇಕು ಅಂತ ಇವ್ರ ಹಿಂದೆ ಯಾರಾದ್ರೂ ಬಂದು ತೊಂದರೆ ಕೊಟ್ರೆ ಏನ್ ಮಾಡ್ಲಿ ನಾನು? ಮೊದ್ಲೇ ಹೆಂಗಸರು ಇರ್ತೀರಿ ಮನ್ಲಿ. ನನ್ನಿಂದಾಗಿ ನಿಮ್ಗೆಲ್ಲ ಕಷ್ಟ ಆಗೋದು ನನಗಿಷ್ಟ ಇಲ್ಲ. ಯಾಕೆ ಬೇಕಿತ್ತು ಇದು? ಬೇಕಾಗಿತ್ತು ಸುರೇಶ್, ಬೇಕಾಗಿತ್ತು. ನಿನ್ ಸಮಸ್ಯೆ ನನ್ ಸಮಸ್ಯೆನೂ ಅಲ್ವಾ? ನೀವಾದ್ರೂ ಹೇಳಿ ಆಂಟಿ ಇವಳಿಗೆ. ಅವಳಿಗಲ್ಲ, ನಿನಗೆ ಹೇಳ್ತೀನಿ ಕೇಳು. ಶ್ರದ್ಧಾ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಇಷ್ಟು ವರ್ಷದಿಂದ ನಾವಿಲ್ಲಿದ್ದೀವಿ, ಯಾರೂ ನಮ್ಮ ಕಷ್ಟ ಕೇಳಲಿಲ್ಲ. ನೀನು ಬಂದೆ, ನಮ್ಮ ದುಃಖ ನೋವು ನಿಂದು ಅಂದ್ಕೊಂಡು ನಮ್ಗೆ ಸಹಾಯ ಮಾಡಿದೆ. ಇವತ್ತು ನಿನಗೆ ತೊಂದರೆ ಆದಾಗ ಶ್ರದ್ಧಾ ಮಾತಾಡಿದ್ರಿ, ಏನ್ ತಪ್ಪಾಯ್ತು? ನಾವೆಲ್ಲ ನಿನ್ನ ನಮ್ಮ ಮನೆ ಸದಸ್ಯ ಅನ್ಕೊಂಡಿದ್ದೀವಿ. ಇವತ್ತು ನಿನಗೆ ತೊಂದರೆ ಆದಾಗ ಶ್ರದ್ಧಾ ಮಾತಾಡ್ಬಾರ್ದೇನು? ಇದ್ಯಾವ ನ್ಯಾಯ? ಅಲ್ದೆ ನೀನೇನು ಹೊರಗ್ನವ್ನಾ? ಈ ಮನೆ ಅಳಿಯ ಆಗೋನು, ಶ್ರದ್ಧನ್ ಗಂಡ ಆಗೋನು. ನಿನಗಿಷ್ಟ ಆಗ್ಲಿ ಬಿಡ್ಲಿ, ನಾವು ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಒಳ್ಳೆ ಹುಡುಗ. M&M ಕಂಪ್ನಿ ಫೈಲ್ ಇಲ್ಲ ಇದೆ. ಆ ಫೈಲ್ ಸಿಕ್ಬಿಡ್ತ ಸರ್? ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ, ಆ ಹುಡುಗಿ ಅಂತವಳಲ್ಲ ಅಂತ. ಅನ್ಯಾಯವಾಗಿ ಆ ಹುಡುಗಿನ ಕೆಲಸದಿಂದ ಕಳಿಸ್ಬಿಟ್ರಲ್ಲ ಸರ್. ಇರ್ಲಿ ಬಿಡಿ ಸರ್. ಅದು ಹಾಗಲ್ಲ ಸರ್. ಸುನಿಧಿ ಯಾವ ತಪ್ಪು ಮಾಡಿರಲಿಲ್ಲ. ಅವಳು ತಪ್ಪು ಮಾಡದೇ ಇದ್ರು ನೀವು ಸುಮ್ಮನೆ ಬೈದು ಬಿಟ್ರಲ್ಲ ಸರ್. ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ,
ಅವಳಂತವಳಲ್ಲ ಅಂತ. ಆದರೂ ಕೂಡ ಹೌದು ಗೊತ್ತು ನನಗೆ, ಮತ್ತೆ ಮತ್ತೆ ಯಾಕ್ರಿ ಅದನ್ನೇ ಹೇಳ್ತೀರಾ? ಸರ್ ಒಂದು ಕೆಲಸ ಮಾಡಿ ಸರ್, ಸುನಿದಿನ ಮತ್ತೆ ಕೆಲಸಕ್ಕೆ ಕರ್ಸ್ಕೊಳ್ಳಿ ಸರ್. ಸಿ ಈಸ್ ರಿಯಲಿ ಗುಡ್ ಸರ್. ಇಲ್ಲ, ಅವಳು ನನಗೆ ತುಂಬ ಇರಿಟೇಟ್ ಮಾಡ್ತಾಳೆ, ನಾನು ತಗೊಳ್ಳಲ್ಲ ಅವಳನ್ನ. ಸರ್ ನಿಮ್ಮ ಮನಸ್ಸು ಏನೋ ಯೋಚನೆ ಮಾಡ್ತಾ ಇದೆ, ಆದರೆ ಬಾಯಿ ಬೇರೆ ಏನೋ ಹೇಳ್ತಾ ಇದೆ. ಅದಾಗೆಲ್ಲ ಇಲ್ಲ ರೀ. ಸರ್ ನೀವು ನಮ್ಮ ಕಂಪ್ನಿ ಬಾಸ್, ನಿಮ್ಮ ಜೊತೆ ನಾನು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಸರ್ ನೀವು ಹೇಗೆ ಅಂತ. ಸರ್ ನಿಮಗೂ ಮನಸ್ಸಿನಲ್ಲಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇರುತ್ತೆ ಸರ್. ಇದ್ರ ಮೇಲೆ ನಿಮ್ಮಿಷ್ಟ ಸರ್. ಈ ಕಂಪ್ನಿ ನಿಮ್ಮದು, ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಸರ್. ಸುನಿಧಿ ಒಳ್ಳೆ ಹುಡುಗಿ, ಅವಳಿಗೆ ಅನ್ಯಾಯ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಸರ್. ನೋಡಿ ಸರ್, ಈ ಫೈಲ್ ಇಟ್ಟೋಗೋಣ ಅಂತ ಬಂದು ಬರ್ತೀನಿ. ಕೈಲಿ ಕೆಲ್ಸ ಬಿಟ್ರು ಫೋನ್ ಬರೋದ್ ನಿಲ್ಲಿಲ್ಲ. ಈ ಬಾಸ್ಗೇನ್ ಕೆಲ್ಸನೋ ಏನೋ. ಹಲೋ ಹಲೋ ಸುನಿಧಿ, ನಾನು ಗೌರವ್. ಯಾಕೆ ಫೋನ್ ಮಾಡಿದ್ದು ನನ್ಗೆ? ಬೇರೆ ಯಾವ್ದಾದ್ರು ಫೈಲ್ ಕಳ್ದೋಯ್ತಾ ಅಥವಾ ನಾನೇ ಕದ್ದಿದ್ದೀನಿ ಅಂತ ಅನುಮಾನನಾ? ಇಲ್ಲ ಸುನಿಧಿ, ಹಾಗೇನೂ ಇಲ್ಲ. ಸಿ ಐ ಆಮ್ ಸಾರಿ. ಟೆನ್ಷನಲ್ಲಿ ನಾನೇನೇನೋ ಮಾತಾಡ್ಬಿಟ್ಟೆ, ಪ್ಲೀಸ್ ಡೋಂಟ್ ಮೈಂಡ್. ನನ್ನ ಮೇಲೆ ನಿನಗೆ ಸಿಟ್ಟು ಬಂದಿದೆ ಅಂತ ಗೊತ್ತು, ಬಟ್ ಆ ಹೊತ್ತಲ್ಲಿ ನಾನು ಯಾವುದೋ ಚಿಂತೆಯಲ್ಲಿದ್ದೆ. ಸುನಿಧಿ, ಸಿ ಐ ಆಮ್ ಆಸ್ಕಿಂಗ್ ಸಾರಿ, ಪ್ಲೀಸ್ ಕಮ್. ಸುಮ್ಮನೆ ಇದೆಲ್ಲ ನಾಟಕ ಬೇಡ. ನಾನು ಇಲ್ಲದೆ ಇದ್ರೆ ಅರ್ಧ ಕೆಲಸ ಆಗಲ್ಲ ಅಲ್ಲಿ. ನಂತರ ಕೆಲಸ ಮಾಡೋರು ಸಿಗಲ್ಲ ನಿಮ್ಗೆ, ಐನೋ. ಅದಕ್ಕೆ ಬಾ, ಕೆಲ್ಸಕ್ಕೆ ಮತ್ತೆ ಸೇರ್ಕೊ ಅಂತ ಹೇಳ್ತಿದ್ದೀರಾ. ನೋಡು, ಬರೋದಾದ್ರೆ ಬಾ, ಮೋಸ್ಟ್ ವೆಲ್ಕಮ್. ಇಲ್ಲ ಅಂದ್ರೆ ನಿನ್ನಿಷ್ಟ. ಹಲೋ ಹಲೋ, ಅರೆ ಏನ್ ವಿಚಿತ್ರ ಮನುಷ್ಯ ಇವನು. ತನಗೇನ್ ಬೇಕೋ ಅದನ್ನ ಹೇಳಿ ಫೋನ್ ಕಟ್ ಮಾಡ್ಬಿಡೋದಾ? ಸೊ ಇನ್ನ ವಾಪಸ್ ಕೆಲ್ಸಕ್ಕೆ ಬಾ ಅಂತ ಕರೀತಾ ಇದ್ದಾನೆ ಅಲ್ವಾ? ಅಕ್ಕ, ನನಗ್ ಸಾರಿ ಹೇಳೋದನ್ ಬಿಟ್ಟು ಅದ್ರಲ್ಲೂ ಆಟಿಟ್ಯೂಡ್. ಆಹಾ, ಏನು ಇವನೊಬ್ಬನೇ ದೊಡ್ಡ ಬಾಸು, ಇವನೊಂದೇ ಕಂಪ್ನಿ ಏನೋ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ವಾಪಸ್ ಕೆಲ್ಸಕ್ಕೆ ಹೋಗೋದು ಒಳ್ಳೇದು. ಬೇಡ ನನ್ಗೆ ಅವನ್ ಕೆಲ್ಸನೂ ಬೇಡ, ಅವನ್ ಕಿರಿಕಿರಿನೂ ಬೇಡ. ಇಲ್ಲ ಸುನಿಧಿ, ನೀನು ನಿನ್ ಮೇಲ್ ಬಂದಿರೋ ಆಪಾದನೆನ ಕ್ಲಿಯರ್ ಮಾಡ್ಕೊಳಕ್ ಹೋಗ್ತಾ ಇದೀಯ. ಅದನ್ನ ನೀನ್ ನೆನ್ಪಿಟ್ಕೊ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ. ಇದರಿಂದ ನಿನ್ ಮೇಲಿರೋ ಮರ್ಯಾದೆ ಕೂಡ ಹೆಚ್ಚಾಗತ್ತೆ. ಅಲ್ಲದೆ ನಿನ್ನನ್ನ ಯಾರು ತಪ್ಪು ತಿಳ್ಕೊಂಡಿದಾರೋ ಅವ್ರದೇ ತಪ್ಪು ಅಂತ ಕೂಡ ಗೊತ್ತಾಗತ್ತೆ. ಅವ್ರಿಗೂ ನಾಚಿಕೆ ಆಗತ್ತೆ. ಶ್ಯೂರ್ ರೈಟ್ ಅಕ್ಕ. ಅವನಾಗ ಅವನೇ ನನ್ನ ಹತ್ರ ಸಾರಿ ಕೇಳಿದಾನೆ. ಇಷ್ಟಕ್ಕೆ ಬಿಡಲ್ಲ. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಹೋಗ್ತೀನಿ, ನಾನು ಹೋಗ್ತೀನಿ. ಸುರೇಶ್, ಬಿಡು. ಗೊತ್ತು ಸುರೇಶ್, ನಂಗೆ ಗೊತ್ತು. ನನ್ನ ಹತ್ರನೇ ಇದೆಲ್ಲ ಬೇಕಾ? ರಚನಾ ಬಗ್ಗೆ ಜನ ಏನೇನೋ ಮಾತಾಡ್ತಾರೆ, ಮರ್ಯಾದೆ ಹೋಗುತ್ತೆ. ಅವ್ರಿಗೆಲ್ಲ ಏನ್ ಹೇಳೋದು? ಇದೇ ತಾನೇ ನಿನ್ ಚಿಂತೆ? ಹೌದು ಹೌದು, ನಾನು ಹೆದರ್ ಪುಕ್ಲ. ಜನಕ್ಕೆ ಉತ್ತರ ಕೊಡೋಕೆ ಬರಲ್ಲ ನನಗೆ. ಆದ್ರೆ ನನ್ನ ತಂಗಿ ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದನ್ನ ಜನಕ್ಕೆ ಹೇಗೆ ಹೇಳಿ? ಜನಕ್ಕೆ ಸತ್ಯನ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಅವಳ ಅಣ್ಣ ಶ್ರದ್ಧಾ. ಹಾಗೆ ಮಾಡಕ್ ಹೋದ್ರೆ ಅವಳನ್ನ ಅನುಮಾನ ಪಡೋ ಮೊದಲನೇ ವ್ಯಕ್ತಿ ನಾನ್ ಆಗ್ತೀನಿ. ಅಣ್ಣನೇ ಅವಳನ್ನ ಅನುಮಾನ ಪಡ್ತಾನೆ ಅಂತ ಆಗಲ್ವಾ? ಏನ್ ಟೆಸ್ಟ್ ಅಂದ್ರೆ ಏನ್ ತಮಾಷೆನ? ಯಾಕಾದ್ರೂ ಹಾಗೆ ಹೇಳದ್ನೋ ಅವತ್ತು.
ಸುರೇಶ್, ಒಂದ್ ಕೆಲಸ ಮಾಡ್ತೀನಿ ನಾನು. ಅಮ್ಮನ್ನ ರಚನನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗ್ತೀನಿ. ಇದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ತೀನಿ. ದೂರ ಹೋಗಿ ಬದುಕ್ತೀನಿ. ಏನಾದ್ರೂ ಒಂದ್ ಕೆಲಸ ಸಿಕ್ಕೇ ಸಿಗತ್ತೆ. ನಾನು ರಚನನ ಹೆಸರನ್ನೇ ಬದಲಾಯಿಸ್ತೀನಿ. ಅವಳಿಗೂ ಒಂದ್ ಕೆಲಸ ಸಿಗತ್ತೆ ಅಲ್ವಾ ಶ್ರದ್ಧಾ? ಕೆಲಸ ಸಿಗತ್ತೆ. ಅವಳು ಓದ್ಕೊಂಡಿದ್ದಾಳೆ. ಎಲ್ಲ ಸರಿ ಹೋಗುತ್ತೆ. ನಾವು ನಮ್ ಕಾಲ್ ಮೇಲೆ ನಿಂತ್ಕೋತೀವಿ. ಮತ್ತೆ ತಲೆನೇ ಇತ್ತೋಕ್ಕಾಗಲ್ಲ ಅಂದ್ಮೇಲೆ ಕಾಲ್ ಮೇಲೆ ಏನ್ ನಿಂತ್ಕೋತೀಯ ಸುರೇಶ್? ನೋಡು, ನೀನ್ ಮತ್ತೆ ರಚನಾ ಮರ್ಯಾದೆ ಉಳಿಸ್ಬೇಕು ಅಂತಂದ್ರೆ, ಮತ್ತೆ ಎಲ್ಲದೂ ಸರಿ ಆಗ್ಬೇಕು ಅಂತಂದ್ರೆ ಉಳ್ದಿರೋದು ಒಂದೇ ದಾರಿ, DNA ಟೆಸ್ಟ್. ಇಲ್ಲಿ ನೋಡು ಸುರೇಶ್, ನನ್ನ ನೋಡು. ನಂಗೆ ಅರ್ಥ ಆಗುತ್ತೆ. ಒಂದ್ ಹೆಣ್ಣು ತನ್ನ ಹೊಟ್ಟೆಲಿರೋ ಮಗುವಿನ ತಂದೆ ಯಾರು ಅಂತ ಪ್ರೂಫ್ ತೋರಿಸ್ಬೇಕಾದ ಪರಿಸ್ಥಿತಿ ಬರಬಾರ್ದು. ಅವಮಾನ ಅದು. ಆದ್ರೆ ನಮ್ಗದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಒಂದು ಸಲಿ ಸತ್ಯ ಗೊತ್ತಾದಾಗ ಎಲ್ಲ ಸರಿ ಹೋಗುತ್ತೆ. ತಪ್ಪು ಮಾಡ್ದವ್ ತಲೆ ಎತ್ಕೊಂಡು ಓಡಾಡೋದು, ನೀವೆಲ್ಲ ತಲೆ ತಗ್ಗಿಸ್ಕೊಂಡು ಕದ್ದು ಮುಚ್ಚಿ ಓಡಾಡೋದು, ಇದೆಲ್ಲ ಯಾವ ನ್ಯಾಯ ಸುರೇಶ್? ಯಾವ ನ್ಯಾಯ? ನೀನ್ ಹೀಗೆಲ್ಲ ಆಗ ಬಿಡಬಾರ್ದು. ನಿನ್ ತಂಗಿ ನೋಡಿ ಯಾರೆಲ್ಲ ತಮಾಷೆ ಮಾಡ್ತಾ ಇದಾರೋ, ನಿನ್ನ ನೋಡಿ ಯಾರೆಲ್ಲ ಹಂಗಿಸ್ತಾ ಇದಾರೋ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಾಗಾಗ್ಬೇಕು. ನೋಡಿ, ಸತ್ಯ ಏನು ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ಹಾಗಾಗ್ಬೇಕು. ದೇ ಶುಡ್ ಫೀಲ್ ಸಾರಿ ಫಾರ್ ಇಟ್. ಇದೆಲ್ಲ ಆಗ್ಬೇಕು ಅಂದ್ರೆ ರಚನಾ DNA ಟೆಸ್ಟ್ ಆಗ್ಬೇಕು. ಅದರ ರಿಪೋರ್ಟ್ಸ್ ಬರ್ಬೇಕು. ರಚನಾ ಆಕಾಶ್ ಜೊತೆಗೆ ಮದುವೆ ಆಗ್ಬೇಕು ಅಂತ ನಾನು ಹೇಳ್ತಿಲ್ಲ. ಅದಕ್ಕೋಸ್ಕರ ಟೆಸ್ಟ್ ಮಾಡಿಸೋದು ಬೇಡ. ಆದ್ರೆ ಈಗ ಜನ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ ಸುರೇಶ್? ನೋಡು, ರಚನಾ ಓದಿದ್ದಾಳೆ. ಅವಳಿಗೆ ಒಂದ್ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಆದ್ರೆ ಅದಕ್ಕೋಸ್ಕರ ನಾನು ಓದಿಸಿರೋದು ನೀನು ಅವಳನ್ನ ಅಲ್ಲ ತಾನೆ? ಸಮಾಜದಲ್ಲಿ ಅವಳಿಗೊಂದು ಸ್ಥಾನ ಸಿಗ್ಬೇಕು, ಗೌರವ ಸಿಗ್ಬೇಕು. ಸೊಸೈಟಿಯಲ್ಲಿ 4 ಜನರ ಎದುರಿಗೆ ಅವಳು ಸಣ್ಣವಳಾಗಬಾರ್ದು ಯಾವತ್ತಿಗೂ. ಅರೆ ಸುರೇಶ್, ಬಾಪ ಒಳಗಡೆ ಬಾ. ಏನು ನಮ್ಮನ್ನೆಲ್ಲ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಯಾರಲ್ಲಿ ನೀರ್ ತಗೊಂಬನ್ನಿ. ನಮ್ಮನೇಲಿ ನೀರ್ ಕುಡಿದ್ಯಾ ತಾನೆ? ಬೇಡ, ಅದು ನಮ್ಗೆ DNA ಟೆಸ್ಟ್ಗೆ ಒಪ್ಪಿಗೆ ಇದೆ ಅಂತ ಹೇಳಕ್ ಬಂದೆ. ಏನ್ DNA ಟೆಸ್ಟ್ ಅಂದ್ರೆ? ಅಜ್ಜಿ, ಅದರಿಂದ ಆಕಾಶ್ ಮಗುನೇ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಏನೋ ನಿಮ್ಗೆಲ್ಲ ಏನ್ ಹುಚ್ಚಿಕಿಚ್ಚು ಹಿಡ್ದಿದ್ಯಾ? ಅದಕ್ಕೆ ಯಾಕೆ ಟೆಸ್ಟ್ ಮಾಡಬೇಕು? ಅವರಿಬ್ರು ಭೇಟಿ ಆಗ್ತಾ ಇದ್ರ, ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರ, ಜೊತೆಲಿ ಓಡಾಡ್ತಾ ಇದ್ರ ತಿಳ್ಕೊಳ್ಳಿ. ಅದು ಬಿಟ್ಟು ಟೆಸ್ಟ್ ಅಂತೆ ಟೆಸ್ಟ್. ಅಮ್ಮ, ಅದು ಹಾಗಲ್ಲ. ಆಕಾಶ ಆ ಮಗುವಿನ ಅಪ್ಪ ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಆ ಹುಡುಗಿ ಅವಳ ಅಣ್ಣ DNA ಟೆಸ್ಟ್ ಮಾಡಿಸ್ತೀವಿ ಅಂದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲಪ್ಪ. ಹೌದಜ್ಜಿ, ಅದೊಂದೇ ಪರಿಹಾರ. ವಿಷಯ ಎಲ್ಗೋ ಹೋಗಿದೆ. ಹಾಗಿರುವಾಗ ಇದನ್ನೆಲ್ಲ ಹೀಗೆ ಸರಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಅದೇನ್ ಮಾಡ್ತಿರೋ ಮಾಡಿ,
ಸತ್ಯ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂದಮೇಲೆ ಇದೆಲ್ಲ ಬೇಕಾಗತ್ತೆ. ಆದರೆ ಒಂದು ವಿಷಯ ಮಾತ್ರ ತಿಳ್ಕೊಳ್ಳಿ, ಆಕಾಶ್ ತಪ್ಪು ಮಾಡಿದಾನೆ ಅಂತ ಸಾಬೀತಾದರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಅವನು ರಚನನ್ನೇ ಮದುವೆ ಆಗಬೇಕಾಗತ್ತೆ.